ಸೂಪರ್ ಬತ್ತಕಣ. ಇವತ್ತು ಬನ್ನೂರು APMCಯಲ್ಲಿ ಸರ್ಕಾರ ಮತ್ತು GT ಮಾಲ್ ವಿರುದ್ಧ ಒಂದು ಪ್ರತಿಭಟನೆ ರೀತಿಯಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಹಾವೇರಿಯಿಂದ ಬಂದಂಥ ರೈತ ಕುಟುಂಬಕ್ಕೆ GT ಮಾಲ್ನಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ತಡೆದು ಅವ್ರಿಗೆ ಅವಮಾನವನ್ನು ಮಾಡಿದ್ದಾರೆ. ಇದು ಇಡೀ ರಾಜ್ಯದ ರೈತರಿಗೆ ಮಾಡಿದಂಥ ಅವಮಾನ. ಈ ಸರ್ಕಾರ ಬಂದ ಮೇಲೆ ತಿಲಕಕ್ಕೆ ರೈತರು ಅಥವಾ ಗೃಹಿಣಿಯರು ಆಗುವಂಥ ತಿಲಕಕ್ಕೆ ಅವಮಾನ, ಹನುಮ ಧ್ವಜಕ್ಕೆ ಅವಮಾನ, ಎಕ್ಸಾಮ್ ಬರೆಯುವಾಗ ಬಳೆ ಕಾಲಿಗೆ ಅವಮಾನ, ಈಗ ಸಿನಿಮಾ ತೋರಿಸಲು ಬಂದಂಥ ರೈತರ ಪಂಚೆಗೆ ಅವಮಾನ. ಇನ್ನು ಮುಂದೆ ಭಾರತೀಯ ಸಂಸ್ಕೃತಿಯನ್ನು ಅಳಿಸುವಂಥ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಮಾಲ್ಗಳಿಗೆ ಇವತ್ತು ಬೀಗ ಜಡಿಯುವ ಕೆಲಸವನ್ನು ಮಾಡಬೇಕು. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನಮ್ಮ ನಾಡು ಪಂಚೆಯ ಉಡುಗೆಯನ್ನೇ ಸಂಸ್ಕೃತಿಯಾಗಿ ಪರಿವರ್ತನೆ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿರ್ತದೆ. ನಮ್ಮ ಕಲ್ಚರೇ ಪಂಚೆ. ವಿದೇಶಕ್ಕೆ ಹೋದಂಥ ಪ್ರಧಾನಮಂತ್ರಿಗಳು ದೇವೇಗೌಡರು ಕೂಡ ಪಂಚೆಯನ್ನೇ ಹಾಕೊಂಡೇ ಈ ದೇಶವನ್ನು ಆಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಪಂಚೆಯನ್ನೇ ಧರಿಸ್ತಾರೆ. ರಾಜ್ಯದ ಉಕ್ಕು ಮತ್ತು ಕೈಗಾರಿಕಾ ಸಚಿವರು ಪಂಚೆಯನ್ನೇ ಧರಿಸ್ತಾರೆ. ನಾಡಿನ ಕಲ್ಚರ್ ಸಂಸ್ಕಾರವೇ ಸಂಸ್ಕೃತಿಯನ್ನೇ ಪಂಚೆ ಧರಿಸುವಂಥದ್ದು. ಇಂಥ ಒಂದು ಪಂಚೆಯನ್ನು ಧರಿಸಿ ಬಂದಂಥ ರೈತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಖಂಡನೀಯ. ಕೂಡಲೇ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಮಾಲಿನ ಮಾಲೀಕತ್ವವನ್ನು ರದ್ದುಪಡಿಸಿ ಇಡೀ ರಾಜ್ಯದ ಮಾಲ್ಗಳಿರ್ಬೋದು, ಇನ್ನೆಂದು ಉನ್ನತೀಕರಣ ವಾಣಿಜ್ಯ ಸಂಕೀರ್ಣಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡಬೇಕು. ಇಲ್ಲವಾದಲ್ಲಿ ಮೆಟ್ರೋದಲ್ಲಿ ಕೂಡ ಇದೇ ಪರಿಸ್ಥಿತಿ ಆಯಿತು. ಇವಾಗ ಮಾಲ್ನಲ್ಲಾಗಿದೆ. ಇನ್ನೂ ಮುಂದಿನ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೂ ಹೋಗಬಾರ್ದು, ದೇವಸ್ಥಾನಕ್ಕೂ ಹೋಗಬಾರ್ದು ಅನ್ನುವಂಥ ಪದ್ಧತಿ ಬಂದರೂ ಬರ್ಬೋದು. ಹಂಗಾಗಿ ಕೂಡಲೇ ಸಂಬಂಧಪಟ್ಟಂಥ ಯಾರು ಅಯೋಗ್ಯರಿದ್ದಾರೆ ಅವರ ಮಾಲ್ನಿಂದ ಸಿಬ್ಬಂದಿ ವರ್ಗವನ್ನು ಸಸ್ಪೆಂಡ್ ಮಾಡಬೇಕು, ಒಂದು ರೀತಿ ಡಿಸ್ಮಿಸ್ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರ ಆ ಮಾಲ್ಗೆ ನೀಡಿರ್ತಕ್ಕಂಥ ಕಾರ್ಪೊರೇಷನ್ ಅಥವಾ ರಾಜ್ಯ ಸರ್ಕಾರ ಏನು ಪರವಾನಗಿ ಕೊಟ್ಟಿದೆ ಆ ಪರವಾನಗಿಯನ್ನು ರದ್ದುಪಡಿಸುವ ಮುಖಾಂತರ ಈ ಕೂಡಲೇ ರದ್ದುಪಡಿಸಬೇಕು. ರದ್ದುಪಡಿಸುವ ಮುಖಾಂತರ ರಾಜ್ಯದ ಎಲ್ಲ ವಾಣಿಜ್ಯ ಸಂಕೀರ್ಣಗಳಿಗೆ ಎಚ್ಚರಿಕೆಯನ್ನು ಕರೆಗಂಟೆಯನ್ನು ಕೊಡಬೇಕು. ಒಂದು ವೇಳೆ ಇದು ಮುಂದುವರಿದ ಪದ್ಧತಿ ಆದರೆ ಇಡೀ ರಾಜ್ಯವ್ಯಾಪಿ ರಾಜ್ಯ ಸರ್ಕಾರದ ವಿರುದ್ಧ, ಮಾಲ್ಗಳ ವಿರುದ್ಧ ರೈತರು ದಂಗೆ ಎತ್ತಿ ಉಗ್ರವಾದಂಥ ಪ್ರತಿಭಟನೆಯನ್ನು